ಬಂಧು ಬಾಂಧವರನ್ನು ಕಳೆದುಕೊಂಡ ಸಂಕಟವನ್ನು ವ್ಯಕ್ತಪಡಿಸಲು ಬಂದಿದ್ದರು. ವಿಚಿತ್ರವಾಗಿದೆಯೇ, ಅವರು ಇದೇ ಮೊದಲ ಬಾರಿ ಯುದ್ಧವನ್ನು ನೋಡುತ್ತಿದ್ದಾರೇನು? ಹಿಂದೆ ಎಷ್ಟು ಯುದ್ಧಗಳನ್ನು ಕಂಡಿಲ್ಲ. ಆಗ ವ್ಯಕ್ತಪಡಿಸಿದ ದುಃಖವನ್ನು ಈಗೇಕೆ ವ್ಯಕ್ತಪಡಿಸುತ್ತಿದ್ದಾರೆ? ಅದು ಅರಮನೆಗೆ ಬಂದು ನಿನ್ನೆದುರೇ ವ್ಯಕ್ತಪಡಿಸುವ ಅಗತ್ಯವಾದರೂ ಏನಿತ್ತು? ಪ್ರಭು, ಅಂದಿನ ಯುದ್ಧಗಳಿಗೂ ಇಂದಿನ ಈ ಯುದ್ಧಕ್ಕೂ ಬಹಳ ವ್ಯತ್ಯಾಸವಿದೆ. ಅಂದು ನೀವು ಎಂಥ ಯುದ್ಧವಾದರೂ ಗೆದ್ದು ಬರುವಿರಿ ಎಂಬ ನಂಬಿಕೆ ಇತ್ತು, ಭರವಸೆ ಇತ್ತು. ಆದರೆ ಈಗ ನಾನು ಸೋಲುತ್ತಿದ್ದೇನೆ. ರಾಕ್ಷಸ ವೀರರೆಲ್ಲ ಸಾಲು ಸಾಲಾಗಿ ಸಾಯುತ್ತಿದ್ದಾರೆ. ದೇವಾನು ದೇವತೆಗಳನ್ನೇ ಗೆದ್ದ ನಿಮಗೆ ಈ ನರವಾನರನ್ನು ಗೆಲ್ಲಲಾಗುತ್ತಿಲ್ಲ ಎಂದು ಹಂಗಿಸುತ್ತಿರುವೆಯ? ತಪ್ಪು ತಿಳಿಯಬೇಡಿ ಪ್ರಭು, ನಾನು ನಿಮ್ಮನ್ನು ಹಂಗಿಸುತ್ತಿಲ್ಲ. ಆ ರಾಕ್ಷಸ ಸ್ತ್ರೀಯರ ಭಾವನೆ ಏನೆಂದು ಮಾತ್ರ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಅದಕ್ಕೆ ನಾನೇನು ಮಾಡಬೇಕು? ನಾನೇ ಹೋಗಿ ನನ್ನ ಕೈಯಾರ ಅವರ ಕಣ್ಣೀರನ್ನು ಒರೆಸಬೇಕೆ? ಪ್ರಭು, ಅವರೆಲ್ಲರ ಭಾವನೆಯೂ ಒಂದೇ ಆಗಿದೆ. ಅವರು ಅದನ್ನು ನನ್ನ ಬಳಿ ಹೇಳಿದರು. ಏನವರ ಭಾವನೆ? ಅದೇನೆಂದು ಹೇಳು. ಇನ್ನೂ ಹಲವರು ಸಾವು ನೋವುಗಳ ಸಂಕಟ ಅನುಭವಿಸುವುದು ತಪ್ಪಬೇಕಾದರೆ ಈ ಯುದ್ಧ ನಿಲ್ಲುವುದೇ ಸೂಕ್ತವೆಂದು ಅವರ ಭಾವನೆ. ಏನಂದೆ? ನಾನು ಯುದ್ಧವನ್ನು ನಿಲ್ಲಿಸಬೇಕೆ? ಹಾಗೆಂದು ಅವರ ಅಭಿಪ್ರಾಯ ಪ್ರಭು. ನಿಲ್ಲುತ್ತದೆ. ಯುದ್ಧ ನಿಲ್ಲುತ್ತದೆ. ನನ್ನ ಕಡು ವೈರಿಗಳಾದ ಆ ರಾಮ ಲಕ್ಷ್ಮಣರು ಹತರಾದ ಮೇಲೆ ಖಂಡಿತ ಯುದ್ಧ ನಿಲ್ಲುತ್ತದೆ. ಅಂದರೆ ಅಲ್ಲಿಯವರೆಗೂ ನಮ್ಮ ರಾಕ್ಷಸ ಸೈನ್ಯ ನಾಶವಾಗುತ್ತಿರಲೇಬೇಕೆ? ನಮ್ಮ ರಾಕ್ಷಸ ಸ್ತ್ರೀಯರು ತಮ್ಮ ಪತಿ, ಪುತ್ರರು, ತಂದೆ, ಸೋದರರನ್ನು ಕಳೆದುಕೊಳ್ಳುತ್ತಲೇ ಇರಬೇಕೆ? ಮಂಡೋದರಿ, ಅಸಂಬದ್ಧವಾಗಿ ಮಾತನಾಡಬೇಡ. ನಮ್ಮ ಸೈನಿಕರು ಮಾತ್ರ ಹತರಾಗುತ್ತಿಲ್ಲ, ಆ ಶತ್ರುವಿನ ಸೈನಿಕರು ಹತರಾಗುತ್ತಿದ್ದಾರೆ. ಈ ಹೆಂಗಸರು ನಿನ್ನ ಬಳಿ ಬಂದು ಕೇಳಿದಂತೆ ವಾನರರ ಹೆಂಗಸರು ರಾಮ ಲಕ್ಷ್ಮಣರ ಬಳಿ, ಸುಗ್ರೀವನ ಬಳಿ ಹೋಗಿ ಕೇಳಿದ್ದಾರೆಯೇ? ಪ್ರಭು, ವೀರ ರಾವಣನ ಸೈನಿಕರು ಸಾವಿಗೆ ಹೆದರುವುದಾದರೆ ನಾನು ಲಂಕಾಧಿಪತಿಯಾಗಿದ್ದೇಕೆ? ಸಿಂಹಾಸನವನ್ನೇರಿದ್ದೇಕೆ? ಎಂಥ ಮೂರ್ಖ ಮಾತುಗಳನ್ನು ಕೇಳಲು ನನಗೆ ವ್ಯವಧಾನವೂ ಇಲ್ಲ, ತಾಳ್ಮೆಯೂ ಇಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು. ಸೇವೆಯನು ನಾ
ತ್ರಿಜಟೆ, ಯಾವಾಗ ಬಂದೆ? ಈಗ ತಾನೇ ಬಂದೆ ಸೀತೆ. ಆದರೆ ನೀನು ಕಣ್ಣು ಮುಚ್ಚಿ ಕುಳಿತಿರುವುದನ್ನು ಕಂಡು ಮಾತಾಡುವುದೋ ಬೇಡವೋ ಎಂದು ಯೋಚಿಸುತ್ತಿದ್ದೆ. ಯಾವ ಗಾಢವಾದ ಚಿಂತೆಯಲ್ಲಿ ಮುಳುಗಿದ್ದೆ ಸೀತೆ? ನನ್ನ ಸ್ವಾಮಿಯ ಕ್ಷೇಮವನ್ನು ಬಿಟ್ಟರೆ ಬೇರೆ ಯಾವ ಚಿಂತೆ ಇರಲು ಸಾಧ್ಯ ತ್ರಿಜಟೆ? ನನ್ನ ಸ್ವಾಮಿಯ ಗೆಲುವಿಗಾಗಿ ಪ್ರಾರ್ಥಿಸುತ್ತಿದ್ದೆ. ನಿನ್ನ ಪ್ರಾರ್ಥನೆ ಫಲ ನೀಡುತ್ತದೆ. ಅದು ಹೇಗೆ ತ್ರಿಜಟೆ? ರಾಮನ ಸೇನೆ ರಾಕ್ಷಸ ವೀರರನ್ನು ಸಂಹರಿಸಿ ಗೆಲುವು ಸಾಧಿಸುತ್ತಿದೆ. ಸಂಹಾರಗೊಂಡ ಆ ವೀರರು ಯಾರು? ಆ ರಾವಣನ ಪುತ್ರ ಇಂದ್ರಜಿತುವೇ? ಇಲ್ಲ ಸೀತೆ, ಇಂದ್ರಜಿತ್ತು ರಣರಂಗಕ್ಕೆ ಹೋಗಲಿಲ್ಲ. ಈಗ ಸತ್ತವರು ಕುಂಭಕರ್ಣನ ಮಕ್ಕಳಾದ ಕುಂಭ ಮತ್ತು ನಿಕುಂಭ. ಪಾಪ, ಎಷ್ಟೊಂದು ನಿರಪರಾಧಿಗಳ ಸಾವು. ಆ ದುರುಳ ರಾವಣನ ದುಷ್ಟತನಕ್ಕೆ ಅವನ ಬಂಧು ಬಾಂಧವರೆಲ್ಲ ಬಲಿಯಾಗುತ್ತಿದ್ದಾರೆ. ಆದರೆ ಅವನು ಮಾತ್ರ ಹೇಡಿಯಂತೆ ಅರಮನೆಯಲ್ಲಿ ಅಡಗಿ ಕುಳಿತಿದ್ದಾನೆ. ಇನ್ನೆಷ್ಟು ದಿನ ಅಡಗಿ ಕುಳಿತಿರುತ್ತಾನೆ ಸೀತೆ? ಇಂದಲ್ಲ ನಾಳೆ ಅವನು ರಣರಂಗಕ್ಕೆ ಬರಲೇಬೇಕು. ತನ್ನ ಪಾಪದ ಫಲವನ್ನು ಸ್ವೀಕರಿಸಲೇಬೇಕು. ಇನ್ನು ಯಾರು ಯಾರನ್ನು ಬಲಿ ಕೊಡುತ್ತಾನೋ ಏನು? ಅಳಿದುಳಿದವರೆಲ್ಲ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಿ. ನಾನು ನಿನಗೆ ತಿಳಿಸುತ್ತೇನೆ. ನಾನೇನು ಬರುತ್ತೇನೆ ಸೀತೆ. ಅತ್ತೆಯವರಿಗೆ ಪ್ರಣಾಮಗಳು. ಅತ್ತೆಯವರೇ, ತಾವು ಅಳುತ್ತಿದ್ದೀರಾ? ಅಳುವುದಲ್ಲದೆ ನನ್ನ ಪಾಲಿಗೆ ಬೇರೇನು ಉಳಿದಿಲ್ಲ ಸುಲೋಚನಾ. ಏನಾಯ್ತು ಅತ್ತೆಯವರೇ? ನಿಮ್ಮ ಹೃದಯ ಕಲಕುವಂತ ಘಟನೆ ಏನಾದ್ರೂ ನಡೆಯುತ್ತೆ? ಅಂಥ ಘಟನೆಗಳು ಈಗಾಗಲೇ ಬೇಕಾದಷ್ಟು ನಡೆದಿವೆ. ಹೃದಯ ಬಿರಿಯುವ ಘಟನೆಗಳಿಗೆ ನಿರೀಕ್ಷಿಸುವಂತಾಗಿದೆ. ನೀನೇ ನೋಡಿದೆಯಲ್ಲ ರಾಕ್ಷಸ ಸ್ತ್ರೀಯರ ಸಂಕಟವನ್ನು. ಅವರ ದುಃಖ ಅವರವರದು, ಆದರೆ ನನ್ನದು ಎಲ್ಲರ ದುಃಖ. ಅದನ್ನು ತಾಳಿಕೊಳ್ಳುವ ಶಕ್ತಿ ನನಗಿಲ್ಲ. ಸಮಾಧಾನ ತಂದುಕೊಳ್ಳಿ. ನಮಗೆ ಲಂಕೆಯ ಎಲ್ಲರಿಗೂ ಶುಭವನ್ನು ಕರುಣಿಸು ಎಂದು ನಾವು ನಿತ್ಯವೂ ಆ ದೇವಾದಿದೇವನಾದ ಕೈಲಾಸಪತಿಯನ್ನು ಪ್ರಾರ್ಥಿಸುತ್ತಲೇ ಇದ್ದೇವೆ. ಹೌದು ಸುಲೋಚನಾ, ಪ್ರಾರ್ಥಿಸುತ್ತಿದ್ದೇವೆ. ಆದರೆ ಪಾಪ ಕಾರ್ಯವನ್ನು ಮಾಡಿ ಪುಣ್ಯದ ಫಲವನ್ನು ಕೊಡು ಎಂದರೆ ಆ ಪರಮೇಶ್ವರನಾದರೂ ಏನು ಮಾಡುತ್ತಾನೆ? ಯಾವ ಪಾಪ ಕಾರ್ಯ ಅತ್ತೆಯವರೇ? ಇದೇನು ಸುಲೋಚನಾ, ಏನು ಅರಿಯದವಳಂತೆ ಕೇಳುತ್ತಿರುವೆ? ಈ ಯುದ್ಧದ ಮೂಲ ಪಾಪ ಕಾರ್ಯವೇ ಅಲ್ಲವೇ? ಮಹಾಪತಿವ್ರತೆಯ ಅಪಹರಣಕ್ಕಿಂತ ಮಹಾಪಾಪ ಕಾರ್ಯ ಇನ್ನೇನಿದೆ? ಆ ಪತಿವ್ರತೆಯ ನಿಟ್ಟುಸಿರು ಕಣ್ಣೀರು ನಮಗೆ ಶಾಪವಲ್ಲವೇ? ಆ ಪಾಪ ಶಾಪಗಳಿಂದ ಮುಕ್ತಿ ದೊರೆಯಬೇಕಾದರೆ ಇರುವುದೊಂದೇ ಮಾರ್ಗ. ಆ ಪತಿವ್ರತೆ ತನ್ನ ಗಂಡನನ್ನು ಸೇರಬೇಕು. ಅದಾಗಬೇಕಾದರೆ ಯುದ್ಧ ಕೊನೆಯಾಗಬೇಕು. ರಾವಣೇಶ್ವರನಿಗೆ ಜಯದ ವಿಷಯವೇ ಇಲ್ಲದ ಮೇಲೆ ಜಯವಾಗಲಿ ಎಂದು ಹೇಳುವ ಅಗತ್ಯವಿಲ್ಲ. ಹೇಳು, ಕುಂಭನಂತೆ ನಿಕುಂಭನು ಸತ್ತನೆ? ಏಕೆ ತಲೆ ತಗ್ಗಿಸಿ ನಿಂತಿರುವೆ? ವಿಷಯ ಹೇಳುವುದಷ್ಟೇ ನಿನ್ನ ಕೆಲಸ.
ಜಯಾಪಜಯಗಳು ನನಗೆ ಸೇರಿದ್ದು. ಹೇಳು, ನಿಕುಂಬನು ಸತ್ತನೇ? ಹೌದು ಪ್ರಭು, ನಿಕುಂಬನನ್ನು ಹನುಮಂತ ಸಂಹರಿಸಿದ. ಭಲೆ ಭಲೆ, ನಿಕುಂಬನನ್ನು ಹನುಮಂತ ಸಂಹರಿಸಿದ. ನಿಕುಂಬನನ್ನು ಹನುಮಂತ ಸಂಹರಿಸಿದ. ಕುಂಭಕರ್ಣನ ಪುತ್ರನಾದ ನಿಕುಂಬನು ಹನುಮಂತನೊಂದಿಗೆ ಹೋರಾಡಿ ಮಡಿದನೆಂದರೆ ಮೆಚ್ಚಲೇಬೇಕು, ಮೆಚ್ಚಲೇಬೇಕು. ಹನುಮಂತ ಸಾಮಾನ್ಯನಲ್ಲ. ಅವನೊಡನೆ ಹೋರಾಡಿದ ನಿಕುಂಬ ಅವನು ಸಾಮಾನ್ಯನಲ್ಲ. ನಿಕುಂಭ, ನಿನ್ನ ಸಾಹಸಕ್ಕೆ ನಾನು ಸಂತೋಷ ಪಡುತ್ತೇನೆ, ಸಂತೋಷ ಪಡುತ್ತೇನೆ. ಧೃತ, ಇಂತಹ ಸಂತೋಷದ ವಾರ್ತೆಯನ್ನು ತಂದ ನಿನ್ನನ್ನು ಅಭಿನಂದಿಸುತ್ತೇನೆ. ಇಂತಹುದೇ ಸಂತೋಷದ ವಾರ್ತೆಗಳನ್ನು ತೆಗೆದುಕೊಂಡು ಬಾ. ಸಂತೋಷದ ಸುದ್ದಿ. ನನ್ನವರು ಒಬ್ಬೊಬ್ಬರಾಗಿ ಸಾಯುತ್ತಿದ್ದರೆ ನನಗದು ಸಂತೋಷದ ಯಾರು ಯಾರು? ಕ್ರೂರ ವಿಧಿಯೇ, ನನ್ನನ್ನು ನೋಡಿ ನಗುತ್ತಿರುವೆಯ? ದೇವಾನುದೇವತೆಗಳನ್ನೇ ಜಯಿಸಿದ ಅಜೇಯನಾದ ಈ ರಾವಣನು ಕೇವಲ ನರಮಾನವರಿಗೆ ಸೋಲುತ್ತಿದ್ದಾನಲ್ಲ ಎಂದು ಪರಿಹಾಸ್ಯ ಮಾಡುತ್ತಿರುವೆಯ? ಮಾಡು ಮಾಡು, ಪರಿಹಾಸ್ಯ ಮಾಡು, ಹಂಗಿಸು, ಅಣಗಿಸು. ನಾನು ಹೆದರುವವನಲ್ಲ, ಶಿರವಾಗುವುದೂ ಇಲ್ಲ. ಹೋರಾಡುತ್ತೇನೆ, ಹೋರಾಡಿ ಮಣಿಯುತ್ತೇನೆಯೇ ಹೊರತು ಯಾರಿಗೂ ಮಣಿಯುವುದಿಲ್ಲ. ಸಾಯಿರಿ, ನನ್ನವರ ಹೆಣ ಸಾಲು ಸಾಲಾಗಿ ಬಿದ್ದರೂ ನಾನು ಯುದ್ಧ ನಿಲ್ಲಿಸುವುದಿಲ್ಲ. ಇಂದ್ರಜಿತ್, ನನ್ನ ಪುತ್ರ ಇಂದ್ರಜಿತು ನನಗಾಗಿ ಯುದ್ಧವನ್ನು ಗೆಲ್ಲುವವರೆಗೂ ನಾನು ಹೋರಾಡುತ್ತೇನೆ, ನಾನು ಹೋರಾಡುತ್ತೇನೆ. ಕುಂಭ ನಿಕುಂಬರಿಲ್ಲದಿದ್ದರೇನಂತೆ? ಬೇರಾವ ವೀರರು ನಮ್ಮಲ್ಲಿಲ್ಲವೇನು? ಹೌದು, ಯಾರಿದ್ದಾರೆ? ಯಾರಿದ್ದಾರೆ? ಏಕಿಲ್ಲ, ಏಕಿಲ್ಲ. ಮಕರಾಕ್ಷ, ದೊಡ್ಡ ತಂದೆಯವರಿಗೆ ಪ್ರಣಾಮಗಳು. ಅಪ್ಪಣೆ ಮಾಡಿ ದೊಡ್ಡಪ್ಪ. ಮಕರಾಕ್ಷ, ನಿನ್ನ ತಂದೆಯನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಸುಸಮಯ ಒದಗಿ ಬಂದಿದೆ. ನೀನು ಈಗಲೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬಾ. ಹಾಗೆ ಆಗಲಿ ದೊಡ್ಡಪ್ಪ, ನಾನು ಈಗಲೇ ರಣರಂಗಕ್ಕೆ ಹೋಗುತ್ತೇನೆ. ವಿಜಯೀ ಭವ. ಭಲೆ ಮಕರಾಕ್ಷ, ಭಲೆ. ಆ ರಾಮನು 14,000 ರಾಕ್ಷಸರೊಂದಿಗೆ ನಿನ್ನ ತಂದೆ ಖರನನ್ನು ಸಂಹರಿಸಿದ್ದ. ಆದರೂ ನೀನು ಅಂಜದೆ ಅಳುಕದೆ ಯುದ್ಧ ಭೂಮಿಗೆ ಹೊರಟಿರುವೆಯಲ್ಲ, ನಿನ್ನ ಪರಾಕ್ರಮವನ್ನು ಮೆಚ್ಚುತ್ತೇನೆ. ಭಲೆ ಮಕರಾಕ್ಷ, ಭಲೆ. ಆ ಪಾಪ ಶಾಪಗಳಿಂದ ಮುಕ್ತಿ ದೊರೆಯಬೇಕಾದರೆ ಇರುವುದೊಂದೇ ಮಾರ್ಗ. ಆ ಪತಿವ್ರತೆ ತನ್ನ ಗಂಡನನ್ನು ಸೇರಬೇಕು.
ಅದಾಗಬೇಕಾದರೆ ಈ ಯುದ್ಧ ಕೊನೆಯಾಗಬೇಕು. ಅದಕ್ಕೆ ಮತ್ತೊಮ್ಮೆ ಪ್ರಯತ್ನ ಮಾಡಿದ್ದು ಆಯಿತು ಸುಲೋಚನ. ರಾಕ್ಷಸ ಸ್ತ್ರೀಯರ ಸಂಕಟವನ್ನೆಲ್ಲ ವಿವರಿಸಿದೆ. ಆದರೆ ನಿನ್ನ ಮಾವನವರು ಅವರ ಮನಸ್ಸು ಕರಗಿದೆ. ಅವರ ಮನಸ್ಸು ಕರಗಿದ್ದರೆ ನಾನೇಕೆ ಅಳುತ್ತಾ ಕೂಡುತ್ತಿದ್ದೆ? ಇಲ್ಲ ಸುಲೋಚನ, ಅವರ ಮನಸ್ಸು ಕರಗಲಿಲ್ಲ. ಅದರ ಬದಲಾಗಿ ಅವರು ಕ್ರೋಧಾವಿಷ್ಟರಾದರು. ರಾಮ ಲಕ್ಷ್ಮಣರ ಪರಾಭವವಾಗದೆ ಈ ಯುದ್ಧ ನಿಲ್ಲುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು. ಅಂದರೆ ಈ ಯುದ್ಧ ನಿಲ್ಲುವ ವೇಳೆಗೆ ಎಂತೆಂಥ ಅನಾಹುತಗಳು ಕಾದಿದೆಯೋ ಪರಮೇಶ್ವರ. ದೇವರೇ, ಸಮಾಧಾನ ತಂದುಕೊಳ್ಳಿ. ನಿಮ್ಮ ಪತಿಯ ಜಯದೊಂದಿಗೆ ಈ ಯುದ್ಧ ಕೊನೆಯಾಗಬಹುದಲ್ಲವೇ? ಜಯ ಜಯ ಲಭಿಸಬೇಕೆಂದರೆ ಅದಕ್ಕೆ ಪುಣ್ಯದ ಬೆಂಬಲ ಬೇಕಲ್ಲವೇ? ಆದರೆ ಯುವರಾಜರಿಗೆ ಪ್ರಣಾಮಗಳು. ಎಲ್ಲ ಈ ದೂತ, ನೀನು ರಣರಂಗದಿಂದ ಬರುತ್ತಿರುವೆಯಾ? ಹೌದು ಪ್ರಭು. ಆದರೆ ಹಿಂಜರಿಕೆ ಏಕೆ? ಏನು ವಿಷಯ ಹೇಳು. ಪ್ರಭು, ಅಲ್ಲಿ ಶುಭಕರವಾದ ಸಂಗತಿಯೇನು ನಡೆಯುತ್ತಿಲ್ಲ ಪ್ರಭು. ಅಂದರೆ ಅಲ್ಲಿ ಯಾರಿಗಾದರೂ ಹಾನಿಯಾಯಿತೆ? ಪ್ರಭು, ಕುಂಭಕರ್ಣ ಪುತ್ರರಾದ ಕುಂಭ ನಿಕುಂಭರು ವೀರಾವೇಶದಿಂದಲೇ ಹೋರಾಡಿದರು. ಆದರೂ ಅವರು ಆ ವಾನರರಿಂದ ರಣರಂಗದಲ್ಲಿ ಹತರಾದರು ಪ್ರಭು. ಏನೆಂದೆ? ಕುಂಭ ನಿಕುಂಭರ ಸಂಹಾರವಾಯಿತೆ. ನಾನು ಇಲ್ಲಿ ಯಜ್ಞ ಸಂಕಲ್ಪ ಮುಗಿದ ಕೂಡಲೇ ಇಲ್ಲಿಂದ ಹೊರಡುತ್ತೇನೆ. ನೀನು ಈಗಲೇ ಯುದ್ಧ ಭೂಮಿಗೆ ಹೊರಡು. ಅಪ್ಪಣೆ ಪ್ರಭು. ರಾಕ್ಷಸ ವೀರರೇ, ನೀವು ಅಂಜಬೇಕಾಗಿಲ್ಲ. ಧೈರ್ಯವಾಗಿ ನನ್ನ ಮುಂಭಾಗದಲ್ಲಿದ್ದುಕೊಂಡು ಹೋರಾಡಿ. ನಾನು, ನನ್ನ ದೊಡ್ಡಪ್ಪ ಲಂಕಾಧಿಪತಿ ಆ ರಾಮ ಲಕ್ಷ್ಮಣ ಆಜ್ಞೆಯಂತೆ ರಾಮ ಲಕ್ಷ್ಮಣ ಹಾಗೂ ಆ ವಾನರ ವೀರರನ್ನು ಸಂಹರಿಸುತ್ತೇನೆ. ರಾಮ ಲಕ್ಷ್ಮಣರು ಮಹಾವೀರರು ಮಕರಾಕ್ಷ. ಸುಗ್ರೀವ, ಅಂಗದ ಮೊದಲಾದ ವಾನರ ವೀರರು ಮಹಾಪರಾಕ್ರಮಿಗಳು. ಅವರು ಎಂಥ ವೀರರೇ ಆಗಿರಲಿ, ಎಂಥ ಪರಾಕ್ರಮಗಳೇ ಆಗಿರಲಿ,
ನನ್ನ ತಂದೆ ಕರಾಸುರನ್ನು ಕೊಂದ ಸೇರನ್ನು ತೀರಿಸಿಕೊಳ್ಳಲು ನಾನು ಆ ರಾಮಲಕ್ಷ್ಮಣನು ಕೊಂದೇ ಕೊಲ್ಲುತ್ತೇನೆ. ಓ ಮುನ್ನುಗ್ಗಿ! ಜೈ ರಾಣೇಶ್ವರ! ಜೈ ನಗರಾಕ್ಷ! ಜೈ ನಗರಾಕ್ಷ! ಜೈ ನಗರಾಕ್ಷ! ತ್ರಿಜಟೆ, ಇನ್ನು ಎಷ್ಟು ದಿನ ಈ ಯುದ್ಧ ನಡೆಯುತ್ತದೆ? ಇದಕ್ಕೆ ಅಂತ್ಯವೇ ಇಲ್ಲವೇ? ಬೇಸರ ಮಾಡಿಕೊಳ್ಳಬೇಡ ಸೀತೆ, ಯುದ್ಧ ಖಂಡಿತ ಅಂತ್ಯ ಕಾಣುತ್ತದೆ. ಸ್ವಲ್ಪ ಕಾಯಬೇಕು ಅಷ್ಟೇ. ಆ ಇಂದ್ರಜಿತ್ತು ಇನ್ನೂ ಯುದ್ಧಕ್ಕೆ ಹೋಗಿಲ್ಲ ಎಂದು ನೀನೇ ಹೇಳಿದೆ. ಅವನು ಏನು ಮಾಡುತ್ತಿದ್ದಾನೆ? ಯುದ್ಧಕ್ಕೆ ಮೊದಲು ಅವನು ಯಜ್ಞ ಮಾಡಿ ವಿಶೇಷ ಬಲವನ್ನು ಪಡೆಯುತ್ತಾನೆ ಎಂದು ನಾನು ನಿನಗೆ ಮೊದಲೇ ಹೇಳಿದೆನಲ್ಲ. ಈಗಲೂ ಅವನು ಅದೇ ಕಾರ್ಯ ಮಾಡುತ್ತಿದ್ದಾನೆ. ತ್ರಿಜಟೆ, ಅವನು ವಿಶೇಷ ಶಕ್ತಿಗಳನ್ನು ಪಡೆದರೆ ನಮಗೆ ಅಪಾಯವಿಲ್ಲವೇ? ನಿನ್ನ ಸ್ವಾಮಿಯ ಶೌರ್ಯ ಪರಾಕ್ರಮಗಳ ಬಗ್ಗೆ ಅಷ್ಟು ಭರವಸೆಯಿಂದ ಮಾತನಾಡುತ್ತಿದ್ದ ನೀನೇ ಈಗ ಆತಂಕ ಪಡುತ್ತಿರುವೆಯಲ್ಲ ಸೀತೆ. ಭರವಸೆ ಇದೆ ತ್ರಿಜಟೆ, ಆದರೆ ಎಲ್ಲೋ ಒಂದಿಷ್ಟು ಆತಂಕವೂ ಇದೆ. ಇಂದ್ರಜಿತು ದೇವತೆಗಳ ಕೃಪೆಯಿಂದ ಅದೃಶ್ಯನಾಗಿದ್ದುಕೊಂಡು ಯುದ್ಧ ಮಾಡುತ್ತಾ ಎದುರಾಳಿಗಳನ್ನು ಕಾಡುವುದಂತೂ ನಿಜ. ಯುದ್ಧ ಧರ್ಮವನ್ನು ಮೀರಿದ ಈ ವಂಚನೆಗೆ ತಕ್ಕ ಶಾಸ್ತಿಯಾಗಬೇಕು. ರಾವಣನಿಗೆ ಯಾವ ಧರ್ಮವೂ ಇಲ್ಲ. ಅವನ ಮಗನಿಗೂ ಪರಾಕ್ರಮದ ಅಹಂಕಾರವೇ ಪ್ರಧಾನವಾಗಿ ಧರ್ಮ ಮರೆತು ಹೋಗಿದೆ. ಧರ್ಮ ಬಾಹಿರರಾದವರಿಗೆ ಕಡೆಗೆ ಯಾವ ಫಲ ದೊರೆಯಬೇಕೋ ಅದು ದೊರೆಯುತ್ತದೆ, ಖಂಡಿತ ದೊರೆಯುತ್ತದೆ. ಅದಾಗಬೇಕಾದರೆ ಮೊದಲು ಆ ಮಕರಾಕ್ಷ ಬಲಿಯಾಗಬೇಕು. ಮಕರಾಕ್ಷನೇ? ಅವನಾರು? ಅವನು ದಂಡಕಾರಣ್ಯದಲ್ಲಿ ರಾಮನಿಂದ ಹತನಾದ ಖರಾಸುರನ ಮಗ. ಏನು? ಮಕರಾಕ್ಷ ಖರಾಸುರನ ಮಗನೇ? ಈಗ ಅವನು ಯುದ್ಧರಂಗಕ್ಕೆ ಹೋಗಿದ್ದಾನೆಯೇ? ಹೌದು, ಅವನನ್ನು ರಾವಣನೇ ಕರೆಸಿ ನಿನ್ನ ತಂದೆಯ ಸಾವಿಗೆ ಪ್ರತಿಕಾರ ತೀರಿಸಿಕೋ ಎಂದು ಹೇಳಿ ಕಳಿಸಿದ್ದಾನೆ. ಕಳಿಸಲಿ. ತನ್ನ ತಂದೆಗಾದ ಗತಿಯೇ ಅವನಿಗೂ ಪ್ರಾಪ್ತವಾಗುತ್ತದೆ. ಅದರಲ್ಲಿ ಸಂದೇಹವೇ ಇಲ್ಲ. ವಾನರ ವೀರರೇ, ಆಕ್ರಮಣ ಮಾಡಿ!
ನನ್ನ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಲಿ. ರಾಕ್ಷಸ ವೀರರೇ, ಕೆಲವೋ ರಾಮ, ಇನ್ನು ನಮ್ಮ ರಾಕ್ಷಸ ವೀರನ್ನು ಕೊಲ್ಲುವುದಕ್ಕೆ ಹಿಂದೆ ಕೊನೆ ಆಡುತ್ತೇನೆ. ನೀನು ನಮ್ಮ ತಂದೆ ಕರಾಸುರನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಓಹೋ, ನೀನು ಕರಾಸುರನ ಪುತ್ರನೋ? ರಾಮ, ನಿನ್ನ ಅಹಂಕಾರ ಮೇರೆ ಮೀರುತ್ತಿದೆ. ನನ್ನದು ಅಹಂಕಾರವಲ್ಲ ಖರ, ನಿನ್ನದು. ನಿನ್ನವರನ್ನೆಲ್ಲ ಕಳೆದುಕೊಂಡ ಮೇಲೂ, ನಿನ್ನ ಆಯುಧಗಳೆಲ್ಲ ನಿರರ್ಥಕವಾದ ಮೇಲೂ ನೀನು ನನ್ನನ್ನು ಗೆಲ್ಲಲೆಂದೇ ಭ್ರಮಿಸುತ್ತಿರುವೆಯಲ್ಲ. ನಿನ್ನ ಅವಿವೇಕಕ್ಕೆ ನಾನು ಏನು ಹೇಳಲಿ? ಸಾಕು ಸಾಕು, ನಿಲ್ಲಿಸು. ರಾಕ್ಷಸ ಕುಲವನ್ನೇ ಧ್ರುವವಾಗಿ ಭಾವಿಸಿ ಅವಹೇಳನ ಮಾಡುತ್ತಿರುವ ನನ್ನನ್ನು ನನ್ನ ಮುಷ್ಟಿಯಿಂದಲೇ ಗುದ್ದಿಕೊಳ್ಳುತ್ತೇನೆ. ಕೆಲವೋ ಮಕರಾಕ್ಷ, ಅಂದು ದಂಡಕಾರಣ್ಯದಲ್ಲಿ ಕರಾಸುರನೊಂದಿಗೆ ನಡೆದ ಯುದ್ಧವನ್ನು ನಾನು ಮರೆಯುವಂತೆ ಇಲ್ಲ. ನಿನ್ನ ತಂದೆಯೊಂದಿಗೆ 14,000 ರಾಕ್ಷಸರು ಕೇವಲ 2 ಮುಹೂರ್ತದಲ್ಲಿ ಹತರಾದರು. ಕೆಲವೋ ಮಕರಾಕ್ಷ, ಅಂದು ದಂಡಕಾರಣ್ಯದಲ್ಲಿ ಕರಾಸುರನೊಂದಿಗೆ ನಡೆದ ಯುದ್ಧವನ್ನು ನಾನು ಮರೆಯುವಂತೆ ಇಲ್ಲ. ನಿನ್ನ ತಂದೆಯೊಂದಿಗೆ 14,000 ರಾಕ್ಷಸರು ಕೇವಲ 2 ಮುಹೂರ್ತದಲ್ಲಿ ಹತರಾದರು. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ ರಾಮ. ಅಂದೇ ನೀನು ನನ್ನ ಕಣ್ಣಿಗೆ ಬಿದ್ದಿದ್ದರೆ ನಿಂದು ಈಗ ಬಡಬಡಿಸಲು ಬದುಕಿರುತ್ತಿರಲಿಲ್ಲ. ಈಗ ಅಂತ ಸದಾವಕಾಶ ಲಭಿಸಿದೆ. ಪ್ರತಿಕಾರ ತೀರಿಸಿಕೊಳ್ಳಲು ನನ್ನ ಅಂಗಾಂಗಗಳು ದಣದಣಿಸುತ್ತಿವೆ. ಓಹೋ, ಹೌದೇನು? ಹಾಗಾದ್ರೆ ಇನ್ನೇಕೆ ತಡ? ತೀರಿಸಿಕೋ, ನಿನ್ನ ಪ್ರತಿಕಾರವನ್ನು ತೀರಿಸಿಕೋ ಮಕರಾಕ್ಷ. ತೀರಿಸಿಕೊಳ್ಳುತ್ತೇನೆ. ನೀನಾಗಿ ನೀನು ಬಂದು ನನ್ನ ಎದುರು ನಿಂತಿರುವಾಗ ಸುಮ್ಮನೆ ಬಿಡುತ್ತೇನೆಯೇ? ನೀನು ನನ್ನ ಕೈಯಿಂದ ಪ್ರಾಣ ತೆರೆದು ಯಮನ ಪಟ್ಟಣಕ್ಕೆ ಹೋಗಿ ಅಲ್ಲಿ ನೀನು ಸಂಹರಿಸಿದ ರಾಕ್ಷಸರನ್ನು ಸೇರುತ್ತೀಯ. ಮಕರಾಕ್ಷ, ಇದನ್ನು ನೋಡುತ್ತಿದ್ದರೆ ನೀನು ಯುದ್ಧ ವೀರವಲ್ಲ, ಬರೀ ಮಾತಿನ ವೀರ ಎಂದು ಅರ್ಥವಾಗುತ್ತಿದೆ. ಆತರ ಪಡೆಯೋಣ ಲಕ್ಷ್ಮಣ. ಇಷ್ಟವಲ್ಲೇ ನೀನು ನನ್ನ ಪರಾಕ್ರಮದ ರುಚಿ ನೋಡುತ್ತೀಯ. ಅದಕ್ಕೆ ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ಮಕರಾಕ್ಷ, ಜಯ ಅಪಜಯಗಳ ನಿರ್ಧಾರವಾಗುವುದು ರಣರಂಗದಲ್ಲಿ ಹೊರತು ಮಾತಿನಿಂದಲ್ಲ. ಅದು ನನಗೂ ಗೊತ್ತಿದೆ. ನನ್ನಿಂದ ಹತನಾಗಲು ಸಿದ್ಧನಾಗು. ಭಯ ಮಕರಾಕ್ಷ, ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ. ದಂಡಕಾರಣ್ಯದಲ್ಲಿ ಹರದೋಷಣರ ಸಹಿತ 14,000 ರಾಕ್ಷಸರ ಮೃತದೇಹಗಳನ್ನು ವನ್ಯಜೀವಿಗಳು ತಿಂದು ತೃಪ್ತಿ ಹೊಂದಿದೆವು. ಈಗ ನಿನ್ನ ದೇಹಕ್ಕೂ ಅದೇ ಸ್ಥಿತಿ ಪ್ರಾಪ್ತವಾಗುತ್ತದೆ. ಮತು ಹೀರನಂತೆ ಅಬ್ಬರಿಸಬೇಡ. ಯುದ್ಧಕ್ಕೆ ಸಿದ್ಧನಾಗು. ಸಹೋದರ,
ಇವರನ್ನು ನೀನು ಸಂಹರಿಸಿ. ಇವರ ಸೈನ್ಯವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಅತ್ತೆಯವರೇ, ನೀವು ಹೀಗೆ ಮೌನವಾಗಿ ಗಂಭೀರವಾಗಿರುವುದನ್ನು ಕಂಡರೆ ನನಗೆ ಭಯವಾಗುತ್ತದೆ. ನೀವು ಅಷ್ಟೊಂದು ದುಃಖವಾದದ್ದನ್ನು ನಾನು ಎಂದೂ ಕಂಡಿರಲಿಲ್ಲ. ನನಗಂತೂ ದಿಕ್ಕು ತೋಚದಂತಾಗಿತ್ತು. ಈಗ ಸ್ವಲ್ಪ ಸಮಾಧಾನವಾಯಿತೆ? ಸಮಾಧಾನವಾಗುವುದಿಲ್ಲ ಸುಲೋಚನ, ಸಮಾಧಾನ ಮಾಡಿಕೊಳ್ಳಬೇಕಷ್ಟೇ, ಅನ್ಯ ಮಾರ್ಗವೇ ಇಲ್ಲ. ಆದರೆ ನಾನೆಂದೂ ನನ್ನ ಪತಿ ಪುತ್ರರ ಬಗ್ಗೆ ಎಷ್ಟು ಆತಂಕ ಪಟ್ಟಿರಲಿಲ್ಲ. ಅದಕ್ಕೆ ಕಾರಣ ಈ ಯುದ್ಧ. ಇದು ಸೀತೆಯ ನೆಪದಲ್ಲಿ ಧರ್ಮ ಅಧರ್ಮಗಳ ನಡುವೆ ನಡೆಯುತ್ತಿರುವ ಯುದ್ಧವಲ್ಲವೇ ಅತ್ತೆಯವರೇ? ಅದೇ ನನ್ನ ಆತಂಕಕ್ಕೆ ಕಾರಣವಾಗಿರುವುದು ಸುಲೋಚನ. ಪತಿವ್ರತೆಯ ದುಃಖ ಎಂಥ ಶೌರ್ಯವನ್ನು ನಿರರ್ಥಕಗೊಳಿಸುತ್ತದೆ. ಅಂದ ಮೇಲೆ ನನ್ನ ಪತಿ ನಿನ್ನ ಪತಿ ಎಷ್ಟೇ ಪರಾಕ್ರಮಿಗಳಾದರೂ ಪ್ರಯೋಜನವೇನು? ವಿಚಿತ್ರವಾಗಿದೆ ಅತ್ತೆಯವರೇ. ಹಿಂದೆ ಮಾವನವರು ಎಷ್ಟೋ ಯುದ್ಧಗಳನ್ನು ಮಾಡಿದ್ದರು, ಎಷ್ಟೋ ಸುರಸುಂದರಿಯರನ್ನು ಕರೆತಂದಿದ್ದರು. ಆದರೆ ಎಂದೂ ಇಂಥ ಪ್ರಸಂಗ ಬಂದಿರಲಿಲ್ಲ. ಹೌದು ಸುಲೋಚನ, ನಿನ್ನ ಮಾವನವರು ಹಿಂದೆ ಕರೆತಂದ ಯಾವ ಸ್ತ್ರೀಯರು ಸೀತೆಯಂಥ ಪತಿವ್ರತೆಯಾಗಿರಲಿಲ್ಲ. ಅವರಾರಿಗೂ ರಾಮನಂಥ ಪತಿ ಇರಲಿಲ್ಲ. ರಾಮನಂತ ಪತಿ ಇದ್ದರೂ ಸೀತೆಯಂತ ಪತಿವ್ರತೆಯ ಅಪಹರಣ ಹೇಗಾಯಿತು ಅತ್ತೆಯವರೇ? ಅದಕ್ಕೆ ಕಾರಣ ಶೂರ್ಪಣಖಿ. ಅವಳ ದುರ್ನಡತೆ ಮತ್ತು ದುರ್ಬೋಧನೆಯಿಂದಲೇ ಇಷ್ಟೆಲ್ಲ ಅನರ್ಥಗಳು ನಡೆಯುತ್ತಿವೆ. ಅದು ಹೇಗೆ ಅತ್ತೆಯವರೇ? ಸುಲೋಚನ, ಸ್ವಾರ್ಥ ಮಿತಿ ಮೀರಿದರೆ ಧರ್ಮ ನೀತಿಗಳು ನಾಶವಾಗುತ್ತವೆ. ಶೂರ್ಪಣಖಿಯ ಅತಿ ಸ್ವಾರ್ಥ ನೀಚ ಸ್ವಭಾವವೇ ಈ ಯುದ್ಧಕ್ಕೆ ಕಾರಣ. ಅವಳು ಅರಣ್ಯದಲ್ಲಿ ರಾಮ ಲಕ್ಷ್ಮಣರನ್ನು ಕಂಡು ತನ್ನ ರಾಕ್ಷಸ ಸ್ವಭಾವಕ್ಕೆ ತಕ್ಕಂತೆ ಮೋಹ ಪರವಶಳಾದಳು. ಆಹಾ, ಎಂತಹ ಸುಂದರ ಪುರುಷ! ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಲ್ಲಿ ಇವನಷ್ಟು ಮನೋಹರವಾಗಿರುವವನನ್ನು ನಾನು ಎಲ್ಲೂ ಕಂಡಿಲ್ಲ. ಸುಂದರನನ್ನು ಮೋಹಿಸಲು ಸುಂದರಿಯಾಗಿಯೇ ಹೋಗಬೇಕು. ನಿನ್ನ ಈ ಮನೋಹರವಾದ ರೂಪವನ್ನು ಕಂಡರೆ ನೀನು ರಕ್ಕಸಿ ಎಂಬ ಭಾವನೆ ಬರುತ್ತದೆ. ಹೇಳು, ನಿಜವನ್ನೇ ಹೇಳು, ನನ್ನಿಂದ ನಿನಗೇನಾಗಬೇಕಾಗಿದೆ? ಈ ನಿನ್ನ ಸುಂದರವಾದ ರೂಪಕ್ಕೆ ನಾನು ಮೋಹಿತಳಾಗಿದ್ದೇನೆ. ನಿನ್ನನ್ನು ನನ್ನ ಗಂಡನಾಗಿ ಪಡೆಯಬೇಕೆಂಬ ಆಸೆಯಿಂದ ನಿನ್ನ ಬಳಿ ಬಂದಿದ್ದೇನೆ. ಇವಳು ಇರುವವರೆಗೂ ನೀನು ನನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ. ಮೊದಲು ಇವಳನ್ನು ತಿಂದು ಹಾಕುತ್ತೇನೆ. ನೀನು ಅತ್ತಿಗೆಯ ಮೇಲೆ ಆಕ್ರಮಣ ಮಾಡಿ ಮಹಾಪರಾಧವನ್ನೇ ಮಾಡಿರುವೆ. ಈ ನಿನ್ನ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತೇನೆ. ಸ್ವಾಮಿ, ಹೀಗೆ ತನ್ನ ಅನುಚಿತವಾದ ಮೋಹಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆದ ಶೂರ್ಪಣಖಿ ತನ್ನ ವಿಕಾರ ರೂಪಿನೊಂದಿಗೆ ತನ್ನ ಸೋದರನ ಬಳಿ ಬಂದು ಗೋಳಾಡಿ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುವಂತೆ ಪ್ರಚೋದನೆ ನೀಡಿದಳು. ಅಂತಹ ದಿವ್ಯ ಸುಂದರಿಯು ನಿನ್ನಂತಹ ವೀರನ ಬಳಿ ಇರಬೇಕು. ಆ ಸುಂದರಿಯನ್ನು ಪಡೆಯದೆ ನಿನ್ನ ಕೀರ್ತಿಯು ಪೂರ್ಣವಾಗುವುದಿಲ್ಲ ಅಗ್ರಜ. ಹೇಳು ಸೋದರಿ, ಆ ಸುಂದರಿ ಯಾರು? ಬೇಗ ಹೇಳು. ಅವಳು ಬೇರೆ ಯಾರು ಅಲ್ಲ ಅಗ್ರಜ, ರಾಮನ ಪತ್ನಿ ಸೀತೆ. ನೀನು ಒಮ್ಮೆ ಅವಳನ್ನು ಸರಿಯಾಗಿ ನೋಡಿದರೆ ನಾನು ಹೇಳುತ್ತಿರುವುದು ಕಿಂಚಿತ್ತು ಸುಳ್ಳಲ್ಲ ಎಂದು ನಿನಗೆ ಅರ್ಥವಾಗುತ್ತದೆ. ನಿನ್ನ ಅಪಮಾನ
ನನ್ನ ಸಹೋದರರ ಸಾವು ಇವೆಲ್ಲದಕ್ಕೂ ಪ್ರತೀಕಾರ ಮಾಡುವುದು ನಿನ್ನ ಕರ್ತವ್ಯ. ಆ ರಾಮ ಲಕ್ಷ್ಮಣನನ್ನು ಕೊಂದು ಆ ಸೀತೆಯನ್ನು ಬಲಾತ್ಕಾರವಾಗಿ ಆದರೂ ಎಳೆದುತ್ತಾ. ಆಯ್ತು ಸಹೋದರಿ, ಆಯ್ತು. ನಾನೀಗಲೇ ಹೋಗಿ ಆ ಸೀತೆಯನ್ನು ಎಳೆ ತರುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಹೀಗೆ ಸೋದರಿಯಿಂದ ಪ್ರಚೋದಿತರಾಗಿ ನಿನ್ನ ಮಾವನವರು ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿದರು. ಸೀತೆಯಂತ ಪರಪತ್ನಿಯನ್ನು ಅಪಹರಿಸುವುದು ಅಪರಾಧವೆಂದು ಯಾರು ಹೇಳಲಿಲ್ಲವೇ? ಸ್ವತಃ ಮಾರೀಚನೇ ಸೀತಾಪಹರಣ ತಪ್ಪು ಎಂದು ಬುದ್ಧಿ ಹೇಳಿದರೂ ಪ್ರಯೋಜನವಾಗಲಿಲ್ಲ. ಕಡೆಗೆ ಲಂಕೇಶ್ವರನ ಒತ್ತಾಯಕ್ಕೆ ಮಣಿದು ಮಾಯಾ ಜಿಂಕೆಯ ರೂಪ ತಾಳಿ ಮಾರೀಚನು ಸೀತೆಯ ಮುಂದೆ ಸುಳಿದ. ಆಗಲಿ, ನೀನು ಹೇಳಿದಂತೆಯೇ ಆಗಲಿ. ಸ್ವಾಮಿ, ಅಲ್ಲಿ ನೋಡಿ, ಆ ಮನೋಹರವಾದ ಜಿಂಕೆ ಅಲ್ಲಿ ಇದೆ. ಈ ಅರಣ್ಯವೆಲ್ಲ ನನ್ನನ್ನು ಅಲುಗಾಡಿಸಿದೆ. ಈಗ ನೀನು ನನ್ನ ಕಣ್ಣುಗಳಿಂದ ಮರೆಯಾಗಲು ನಾನು ಬಿಡುವುದಿಲ್ಲ. ನೀನು ಮರೆಯಾದರೂ ಈ ನನ್ನ ಬಾಣ ನಿನ್ನನ್ನು ಬಿಡುವುದಿಲ್ಲ. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, ಸ್ವಾಮಿ! ಮಾರೀಚ ಸತ್ತರು ಲಂಕೇಶ್ವರ ಅವನಿಗಾಗಿ ಮರುಗಲಿಲ್ಲ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಿ ಬರುವುದಿಲ್ಲ, ಅವಳು ಸುಲಭವಾಗಿ ವಶವಾಗುತ್ತಾಳೆ ಎಂಬ ಭ್ರಮೆ ಬೇಗನೆ ಕರಗಿ ಹೋಯಿತು. ಸೀತೆ ರಾಮನನ್ನು ಮರೆಯಲಿಲ್ಲ, ರಾಮನು ಸೀತೆಯನ್ನು ಮರೆಯಲಿಲ್ಲ. ರಾಮ ಲಕ್ಷ್ಮಣರು ವಾನರರ ಸಹಾಯದೊಂದಿಗೆ ಸೇನೆಯ ಸಹಿತ ಲಂಕೆಗೆ ಬಂದೇ ಬಿಟ್ಟರು. ರಾಮ ಸೀತೆಯನ್ನು ಪಡೆದೇ ಪಡೆಯುತ್ತಾನೆ. ಆದರೆ ಅದರಿಂದ
ಎಲ್ಲವೋ ರಾಮ